ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಮಾಜಿ ಸಚಿವರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ್ ನಾಯ್ಕರೇ, ನನ್ನ ಸ್ನೇಹಿತರು, ಮಾಜಿ ಶಾಸಕರು, ಕೆಎಂಎಫ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಭೀಮಾ ನಾಯ್ಕ, ಜೋಡಿ ರಾಮ ಕರೆಕ್ಟಾ? ಕರೆಕ್ಟ್ ಆಗಿದ್ರೆ ನೋಡೋಣ ಒಂದ್ಸತಿ ಜೋರಾಗಿ ಕಪ್ಪಳೆ ಹೊಡೆದು ಸಂತೋಷ. ಮಾತಾ ಕಿ ಜೈ ಸೇವಲಾಲ್, ಜೈ ಮಾರಿಯಮ್ಮ ಮಾತಾ ಕಿ ಜೈ ಸೇವಲಾಲ್. ಸೇಮಾರ್ ಗೋರ್ಬಾರಿನ ಬೇಲೂನ ಹಾಕೋಡ ರಾಮ್ ರಾಮಿ ಅಂತೇಳಿ ನಮಗೆಲ್ಲರೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ, ಸಮಾಜ ಆರಾಧ್ಯ ದೈವ ಶ್ರೀ ಸೇವಲಾಲ್ ಜಯಂತಿ ಶುಭಾಶಯಗಳನ್ನ ತಮಗೆಲ್ಲರೂ ಕೂಡ ತಿಳಿಸ್ತಾ, ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂತಹ ಒಂದು ಸಮಾಜ ನಮ್ಮ ಬಂಜಾರ ಸಮಾಜ. ನಮ್ಮ ಸೇವಲಾಲನ ಕೊಡಿಗಳು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ತಮಗೆಲ್ಲರೂ ಕೂಡ ತಿಳಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಸಮಾಜದ ಓಡಾಡುವಂತ ದೇವರಾದಂತ ಮಹಾರಾಷ್ಟ್ರದಿಂದ ಆಗಮಿಸಿದಂತ ಬಾಬಾ ಸಿಂಗ್ ಮಹಾರಾಜರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂತಹ ಒಂದು ಸಮಾಜ ಅಂದ್ರೆ ನಮ್ಮ ಬಂಜಾರ ಸಮಾಜ. ಎಂತ ಅನಿವಾರ್ಯತೆ ಬಂದರೂ ಕೂಡ ಕೈ ಚಾಚದೆ ಕೈ ಎತ್ತಿ ಕೊಡುವಂತ ಒಂದು ಸಮಾಜ ಅಂದ್ರೆ ನಮ್ಮ ಬಂಜಾರ ಸಮಾಜ. ನಿಮ್ ರಾಗಣ್ಣ ಶಾಲೆಗೆ ಹೋಗ್ಬೇಕಾದಾಗ ನಮ್ಮ ಬಂಜಾರನ ಯಾಡಿಂದಿರು ತಾಯಂದಿರು ಕವಳೆಕಾಯಿ ಬಾರೆಕಾಯಿ ಅಂತ ಹೇಳಿ ತಲೆ ಮೇಲೆ ಬುಟ್ಟಿಯನ್ನ ಇಟ್ಕೊಂಡು ಆ ಕಾಡಲ್ಲಿದ್ದಂತ ಆ ಹಣ್ಣುಗಳನ್ನ ಆರಿಸಿಕೊಂಡು ಜೀವನವನ್ನ ನಡೆಸುವಂತ ಒಂದು ದಿನ ಇತ್ತು. ಆದರೆ ಇವತ್ತು ಅಭಿಮಾನದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ತಂದೆ ತಾಯಿಯಂದಿರ ಆಶೀರ್ವಾದ, ಅವರ ಹಿರಿಯರ ಒಂದು ತಪಸ್ಸಿನಿಂದ ಇವತ್ತು ನಮ್ಮ ಬಂಜಾರ ಸಮಾಜದ ಯುವಕರು ಒಂದೊಂದು ಮನೆಯಲ್ಲಿ ಕಾರುಗಳನ್ನ ಇಟ್ಕೊಂಡಿದ್ದಾರೆ, ಬೈಕ್ ಇಟ್ಕೊಂಡಿದ್ದಾರೆ, ಆರ್ಥಿಕವಾಗಿ ಶಕ್ತಿ ಬಂದಿದೆ ಅಂದ್ರೆ ನಿಮ್ಮ ಹೆತ್ತಂತ ತಂದೆ ತಾಯಿಯರ ಗೌರವ ಅಡೆಯರ ಒಂದು ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಿಕಾರಿಪುರದ ಕಡೆಯಿಂದ ಇರ್ಬೋದು, ದಾವಣಗೆರೆ ಕಡೆಯಿಂದ ಇರ್ಬೋದು, ಶಿವಮೊಗ್ಗದ ಕಡೆಯಿಂದ ಇರ್ಬೋದು, ಕಾಲಿಗೆ ಚಪ್ಪಲಿಯನ್ನು ಹಾಕೊಳ್ಳದೆ, ಪಾದರಕ್ಷೆಯನ್ನು ಹಾಕೊಳ್ಳದೆ ನಮ್ಮ ಬಂಜಾರನ ಯುವಶಕ್ತಿ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಗಂಟನ್ನ ಕಟ್ಟಿಕೊಂಡು ಅವರೇ ಸ್ವತಃ ಅಡಿಗೆಯನ್ನ ಮಾಡಿಕೊಂಡು ಭಕ್ತಿಯಿಂದ ಯಾವ ರೀತಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೋ ಆ ರೀತಿ ನಮ್ಮ ಯುವಶಕ್ತಿ ಪಾದಾರ್ಪಣೆಯನ್ನು ಮಾಡಿಕೊಂಡು ಅತ್ಯಂತ ಭಕ್ತಿಪೂರ್ವಕವಾಗಿ ಸೇವಲಾಲ್ ಮನೆಯವರ ಜನ್ಮಸ್ಥಳಕ್ಕೆ ತಾವೆಲ್ಲರೂ ಕೂಡ ಬಂದು ಇವತ್ತು ಶ್ರದ್ಧೆಯಿಂದ ತಮ್ಮ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅಂತ ಎಲ್ಲ ಶ್ರದ್ಧೆಯ ಯುವಶಕ್ತಿಗೆ ತಾಯಿಯಂದರಿಗೆ ಕೈ ಮುಗಿಯುವ ಮುಖಾಂತರ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸ್ವಾಮಿ ಒಂದು ಸಂಕಲ್ಪವನ್ನು ಮಾಡಿದ್ದೀನಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ 2,000 ಕೋಟಿ ವೆಚ್ಚವನ್ನು ಮಾಡಿ ಟ್ರೈನ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಆ ಟ್ರೈನು ಸೌಲಭ್ಯ ಮುಖಾಂತರ ವಿನಂತಿಯನ್ನು ಮಾಡ್ಕೊಂತೀನಿ. ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಬರುವ ದಿನದಲ್ಲಿ ಏನೇನು ಕೆಲಸ ಆಗ್ತದೆ. ನನಗಿನ್ನೂ ಕೂಡ ನೆನಪಿದೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ, KPSC. ಅಲ್ಲಿ ಬೇರೆ ಬೇರೆ ಸಮಾಜ
ಸಮಾಜದ ಬಂಧುಗಳು ಕೆಪಿಸಿ ಸದಸ್ಯರಾಗಿದ್ರು. ಅರೆ ನಮ್ಮ ಬಂಜಾರ ಸಮಾಜದ ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಅಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಕನ್ನೀರಾಮ್ ಅಂತ ಹೇಳಿ ಕೆಪಿಎಸ್ಸಿಗೆ ಅವರನ್ನ ಮೆಂಬರ್ ಆಗಿ ಅಲ್ಲಿ ಕೂರಿಸುವಂತ ಒಬ್ಬ ಪ್ರಯತ್ನವನ್ನು ಮಾಡಿದಂತ ಪ್ರತಿಫಲ ನಮ್ಮ ಬಂಜಾರ ಸಮಾಜದ ನೂರಾರು ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶಗಳಾಗಿದೆ. ಹಾಗಾಗಿ ಬರುವಂತ ದಿನದಲ್ಲಿ ಅನೇಕ ಸರ್ಕಾರಗಳು ಈ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ. ಆ ರೀತಿಯಂತ ಒಂದು ಹೊಸ ರೀತಿಯಂತ ಪ್ರಯತ್ನ ನಮ್ಮ ರಾಮನಾಯ್ಕರು ಮಾಹಿತಿ ಹಕ್ಕು ಸದಸ್ಯರಾಗಿದ್ದರು, ನಮ್ಮ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆದಂತವರು ಇದ್ರು. ಈ ರೀತಿ ಬದಲಾವಣೆ ತರುವಂತ ಪ್ರಯತ್ನ ಆಗಿದೆ. ಹಾಗಾಗಿ ಇವತ್ತಿನ ಯುವ ಶಕ್ತಿಗೆ ನಮ್ಮ ಶ್ರದ್ಧೆಯ ತಾಯಂದಿರಿಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 21ನೇ ಶತಮಾನ ಭಾರತೀಯರ ಶತಮಾನ. ಸ್ವಾತಂತ್ರ್ಯ ಬಂದು 25 ವರ್ಷ ಆಯಿತು. 2024ನೇ ಇಸ್ವಿಲಿ ಇದೀವಿ. 2047ನೇ ಇಸ್ವಿಗೆ ವಿಶ್ವಗುರು ಆಗಲಿಕ್ಕೆ, ಭಾರತ ಅಭಿವೃದ್ಧಿ ಹೊಂದಿರುವಂತಹ ದೇಶ ಆಗಲಿಕ್ಕೆ ನಮ್ಮ ಬಂಜಾರ ಸಮಾಜದ ಬಂಧುಗಳ ಸೇವೆಗಳ ನಿಯಮನ ಆಶೀರ್ವಾದ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೇಕಾಗಿದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ತುಂಬಾ ಅಭಿಮಾನದಿಂದ ಮೊನ್ನೆಯಿಂದ ಈಗಿನವರು ಕೂಡ ನಾಳೆ ಬೆಳಿಗ್ಗೆವರೆಗೂ ಕೂಡ ಲಕ್ಷಗಟ್ಟಲೆ ಜನ ಈ ಪವಿತ್ರವಾದಂತ ಈ ಕರ್ಮಭೂಮಿಗೆ ತಾವೆಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರೆ. ಇವತ್ತು ಸೇವೆಗಳ ಮನೆಯನ್ನು ಕೂಡ ಆಶೀರ್ವಾದ ಪಡೆದ ಎಷ್ಟು ಮುಖ್ಯನೋ ಇಲ್ಲಿ ಎದುರೇ ಕೂತಂತ ನಿಮ್ಮನ್ನೆಲ್ಲ ನೋಡಿ, ಯಾಕೆಂದ್ರೆ ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ, ಅಷ್ಟೇ ಗೌರವಪೂರ್ವಕವಾಗಿ ತಮ್ಮ ಆಶೀರ್ವಾದ ಕೂಡ ಈ ಸಂದರ್ಭದಲ್ಲಿ ಬೇಡ್ತಾ ಮತ್ತೊಮ್ಮೆ ಈ ದೇಶ ಕಟ್ಟುವಂತ ಕೆಲಸಕ್ಕೆ ತಮ್ಮೆಲ್ಲರ ಸಹಕಾರ ಇರಬೇಕು. ತಾವೆಲ್ಲರೂ ಕೂಡ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾನೆ. ಏನಂತ ಪೂಜೆ ಮಾಡ್ತೀರಿ? ನಮ್ಮ ಮನೆಗೆ ಒಳ್ಳೇದಾಗ್ಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ದೇವರಿಗೆ ಹೂ ಆಗ್ತಿರ್ತಾನೆ. ಹಾಗೆ ದಳದಲ್ಲಿ ಇನ್ನೊಂದು ಹೂ ಇದ್ರೆ ನಿಮ್ ರಾಗಣ್ಣಗೂ ಒಳ್ಳೇದಾಗ್ಲಿ ಅಂತ ಆ ದೇವರಿಗೆ ಹೂ ಹಾಕಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತ ಶಿವಮೊಗ್ಗದ ಮುಖಾಂತರ ಹೋಗ್ತಾ ಇತ್ತು. ಅದು ಬೇಡ, ಅದು ನಮ್ಮ ಸೂರುಗೊಂಡಕೊಪ್ಪದ ಜನ್ಮಸ್ಥಳ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳ ಮುಖಾಂತರನೇ ಟ್ರೈನ್ ಶಿಕಾರಿಪುರಕ್ಕೆ ಹೋಗ್ಬೇಕು ಅಂತ ಹೇಳಿ ಟ್ರೈನ್ ಮಾಡಿಸಿ ಇಲ್ಲೊಂದು ಭಾಯಾಗಾಡ್ ರೈಲ್ವೆ ಸ್ಟೇಷನ್ ಅನ್ನ ನಮ್ಮ ಸೂರುಗೊಂಡಕೊಪ್ಪದಲ್ಲಿ ಕೂಡ ನಿರ್ಮಾಣ ಮಾಡುವಂತ ಕೆಲಸ ಈಗಾಗಲೇ ಶುರುವಾಗಿದೆ. ಹಾಗಾಗಿ ಬರುವಂತ ದಿನದಲ್ಲಿ ಇಡೀ ರಾಷ್ಟ್ರದ ಮೂಲೆಗಳಿಂದ ನಮ್ಮ ಬಂಜಾರ ಸಮಾಜದ ಯುವಶಕ್ತಿ ಇನ್ನಿಂದ ಟ್ರೈನಲ್ಲಿ ಬಂದು ಸೇವಲಾಲ್ ಮರಿಯಮ್ಮನ ಆಶೀರ್ವಾದ ಮಾಡಿಕೊಂಡು ಹೋಗಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತಾವೆಲ್ಲರೂ ಕೂಡ ಹೋಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ ನಿಮ್ಮ ರಾಗಣ್ಣ ಮಾಡ್ತಾ ಇದ್ದಾನೆ. ಆದಷ್ಟು ಇದು ವರ್ಷದಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕ್ ಅನ್ನ ಉದ್ಘಾಟನೆ ಮಾಡುವಂತ ಕೆಲಸವೂ ಕೂಡ ಆಗ್ತಿದೆ ಬಂಧುಗಳೇ. ಇವತ್ತು ಅನೇಕ ಮುಂದಿನ ಜಾತ್ರೆ ಬಗ್ಗೆ ಟ್ರೈನ್ ಅನ್ನ ತುಂಬಾ ಜನ ಮೈಕಲ್ ಟ್ರೈನ್ ಬಿಟ್ವಿ, ಅದು ನಿಮ್ಮ ರಾಗಣ್ಣ ರೈಲ್ವೆ ಹಳಿ ಮೇಲೆ ಟ್ರೈನ್ ಬಿಡುವಂತ ಕೆಲಸವನ್ನ ದೇವರ ಮುಚ್ಚಲಿಕ್ಕೆ 100 ಮಾಡ್ತಿರ್ತಾರೆ. ಸಂಬಂಧದ ಯಡಿಯೂರಪ್ಪ ಸಾಹೇಬ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಅದೇನೇ ಯೋಗ ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ಈ ಸೇವಲಾಲ್ ಮರಿಯಮ್ಮನ ಜಾಗವನ್ನ ಗುರುತಿಸಿ ಮೊದಲನೇ ಕಂತಲ್ಲಿ ಸೇವಲಾಲ್ ಜಯಂತಿಯನ್ನ ಘೋಷಣೆ ಮಾಡಿ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಇಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಶುರುವಾಗಿದೆ. ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ತದನಂತರ ಸಮಾಜದ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೈ ಜೋಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಅಂದ್ರೆ ಈ ರೀತಿ ಸರ್ಕಾರಗಳು ಯಾವುದೇ ಸರ್ಕಾರಗಳಾಗಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ಬಂದಾಗ ನಾವೇನು ಸೇವೆಯನ್ನು ಮಾಡಿದ್ವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಆ ಸೇವೆಗಾರನ ಜಯಂತಿ ಅನ್ನ ಆಚರಣೆಗೆ ತಂದು ಅವತ್ತು ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಕಾರ್ಯಕ್ರಮವನ್ನ ಜಾರಿಗೆ ತರುವಂತ ಒಂದು ಪ್ರಯತ್ನ ಆಯಿತು. ಅದಾದ್ಮೇಲೆ ತಾಂಡಗಳ ಅಭಿವೃದ್ಧಿಗೆ ಒಂದೇ ತಟ್ಟಲ್ಲಿ ಇಬ್ಬರು ಕೈಯ ಊಟ ಮಾಡಿದ್ರೆ ಯಾರಿಗೂ ಕೂಡ ಹೊಟ್ಟೆ ತುಂಬಲ್ಲ, ತುಂಬಲ್ಲ. ಹಾಗಾಗಿ ಎಸ್ಸಿ ನಿಗಮ ಬೇರೆ, ಎಸ್ಟಿ ನಿಗಮ ಬೇರೆ ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು 101 ಜಾತಿ ಇರುವಂತ ನಮ್ಮ ಎಸ್ಸಿ ಸಮಾಜ ಏನಿದೆ ಅದರ ನಮ್ಮ ಬಂಜಾರ ಸಮಾಜವನ್ನ ಬೇರೆ ಮಾಡಿ ಅದರಲ್ಲಿ ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದಂತ ಒಂದು ಪ್ರತಿಫಲ ಇವತ್ತು ತಾಂಡಗಳಿಗೆ ಅಭಿವೃದ್ಧಿಗೆ ಹಣವನ್ನ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾದ್ರು, ಇನ್ನೊಬ್ಬರು ಮಾಜಿ ಆಗ್ಬೋದು. ಆದರೆ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಇಡ್ಲಿಕ್ಕೆ ಯಾವುದೇ ಸರ್ಕಾರ ಬರಲಿ, ಆದರೆ ಅನುದಾನವನ್ನು ಇಟ್ಟೆ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಕೊಡುವಂತ ಒಂದು ಪದ್ಧತಿಯನ್ನು ಜಾರಿ ತಂದಿದ್ದು ಸನ್ಮಾನಿಸಿದ ನಿಮ್ಮ ಯಡಿಯೂರಪ್ಪನವರು ಅಂತ ಇವತ್ತು ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಗಮಿಸಿದರೆ ಅವರು ಕೂಡ ನಮ್ಮ ಸೇವಲಾಲ್ ಮರಿಯಮ್ಮನ ಒಂದು ಜಾಗದಲ್ಲಿ ಒಬ್ಬ ಸಂಸತ್ ಸದಸ್ಯನಾಗಿ ವೃತ್ತಿಪರ
ಪೂರ್ವಕವಾಗಿ ಅವರು ಕೂಡ ಅಭಿನಂದನೆ ತಿಳಿಸ್ತಾ ನಮ್ಮ ಸ್ವಾಮೀಜಿಗಳ ಮಾತನ್ನ ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಈ ಸೇವೆಲಾಲ್ ಮರಿಯಮ್ಮನಿಗೆ ಕೈ ಮುಗಿದು ಕೂಡ ಸಾರ್ಥಕ ಆಗುತ್ತೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ತಮಗೆಲ್ಲ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಸೇವಲಾಲ್ ಜಿ, ಮರಿಯಮ್ಮ ಮಾತಾ ಕಿ ನಮಸ್ಕಾರ.